ನಾಳೆ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹಂತದ ಮೊದಲನೇ ಭಾಗದ ಚುನಾವಣೆ ನಡೀತಾ ಇದೆ. ಇಡೀ ದೇಶದಲ್ಲಿ 7 ಹಂತದಲ್ಲಿ ಚುನಾವಣೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದರ ಪ್ರಕಾರ ಈಗಾಗಲೇ 1ನೇ ಹಂತದ ಚುನಾವಣೆ ನಡೆದಿದೆ. ನಾಳೆ 2ನೇ ಹಂತದ ಚುನಾವಣೆ ಕರ್ನಾಟಕದಲ್ಲಿ ಸುಮಾರು 14 ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಾನು ದೇಶದ ಮತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗಳಲ್ಲಿ ಕೈ ಮುಗಿದು ಪ್ರಾರ್ಥಿಸ್ಕೊಳ್ಳೋದೇನಂತಂದರೆ, ಪ್ರತಿಯೊಬ್ಬರೂ ಹೋಗಿ ಮತಗಟ್ಟೆನಲ್ಲಿ ಮತ ಚಲಾವಣೆ ಮಾಡಿ. ತಾವು ಮತ ಅಂತಕ್ಕಂಥದ್ದು ಒಂದು ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ದೇಶದ ಭದ್ರತೆ, ಅಭಿವೃದ್ಧಿ ಎಲ್ಲ ವಿಚಾರಗಳು ಕೂಡ ಮತದಾನ ಮಾಡೋದ್ರ ಮುಖಾಂತರ ತಮಗೆ ಬೇಕಾದಂಥ ಸರ್ಕಾರವನ್ನು ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ಇರ್ತಕ್ಕಂಥ ಅತ್ಯಂತ ಸುವರ್ಣ ಅವಕಾಶ. ಆದ್ದರಿಂದ ನಾನು ಪ್ರತಿಯೊಬ್ಬರಲ್ಲೂ ಪ್ರಾರ್ಥಿಸ್ಕೊತೀನಿ, ಪ್ರತಿಯೊಬ್ಬರೂ ಮತಗಟ್ಟೆಗೆ ಹೋಗಿ ಮತ ಚಲಾವಣೆ ಮಾಡಬೇಕು. ಆ ಮೂಲಕ ದೇಶದ ಅಭಿವೃದ್ಧಿನಲ್ಲಿ ತಾವು ಕೂಡ ಪಾಲ್ಗೊಳ್ಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೈ ಮುಗಿದು ಪ್ರಾರ್ಥಿಸ್ಕೊತಾ ಇದ್ದೀನಿ.